ಕೋಲಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಗರದಾದ್ಯಂತ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗತೊಡಗಿದ್ದು, ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಪರಾಧ ವಿಭಾಗದ ಪೊಲೀಸರು ಮೌನಕ್ಕೆ ಶರಣಾದಂತಿದೆ. ಕಳೆದ 3 ತಿಂಗಳಿನಿಂದಾಚೆಗಂತೂ ನಗರದ ಬಹುತೇಕ ಬಡಾವಣೆಗಳಲ್ಲಿ ಮನೆಗಳ ಮುಂದೆ ನಿಲ್ಲಿಸಿರುವ ದ್ವಿಚಕ್ರ ವಾಹನಗಳನ್ನು ಕಳ್ಳರು ಬೆಳಗಾಗುವಷ್ಟರಲ್ಲಿ ಖದೀಮರು ಮುಂಜಾನೆ ನಾಪತ್ತೆ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಲಿದ್ದು, ಒಂದಷ್ಟು ಪ್ರಕರಣಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರೆ ಇನ್ನೊಂದಷ್ಟು ಪ್ರಕರಣಗಳು ಸಿಸಿ ಕ್ಯಾಮೆರಾಗಳ ಮೂಲಕ ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಲಿರುವುದು ಮತ್ತಷ್ಟು ಆತಂಕವನ್ನುಂಟು ಮಾಡುತ್ತಿದೆ. ಕಳೆದ ತಿಂಗಳ 18ರಂದು ನಗರದ ಡೂಮ್ ಲೈಲ್ ಸರ್ಕಲ್ನಿಂದ ಟೇಕಲ್ ಮುಖ್ಯ ರಸ್ತೆಯಂಚಿನವರೆಗೂ ಸುಮಾರು 8 ಅಂಗಡಿ ಮುಂಗಟ್ಟುಗಳ ಬೀಗ ಒಡೆದು ಕಳ್ಳತನ ನಡೆಸಿದ ಪ್ರಕರಣ ಮಾಸುವ ಮುನ್ನವೇ ಕಳೆದೆರಡು ದಿನಗಳ ಹಿಂದೆ ಅಂತಹುದೇ ಮತ್ತೊಂದು ಸರಣಿ ಕಳ್ಳತನ ಪ್ರಕರಣ ನಗರದಲ್ಲಿ ನಡೆದಿರುವುದು ಅಂಗಡಿ ಮಾಲೀಕರ ನಿದ್ದೆ ಕೆಡಿಸಿದೆ. ಇದು ಸಾಲದೆಂಬಂತೆ ನಗರ ಹಾಗೂ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಬರುವ ಕೀಲುಕೋಟೆ, ಅಂತರ್ಗಂಗೆ ತಪ್ಪಲು, ಖಾದ್ರಿಪುರ, ಅರಹಳ್ಳಿ ಗೇಟ್ ಅಲ್ಲದೆ ಹೋಳೂರು, ಅಮ್ಮೇರಹಳ್ಳಿ, ವೇಮಗಲ್ ಕೈಗಾರಿಕಾ ಪ್ರದೇಶಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇಸ್ಪೀಟು ಅಡ್ಡೆಗಳು ತಲೆ ಎತ್ತುತ್ತಿರುವುದು ಸಹ ಗುಟ್ಟಾಗೇನೂ ಉಳಿದಿಲ್ಲ. ಅಂಗಡಿ ಮುಂಗಟ್ಟುಗಳಲ್ಲಿನ ಕಳ್ಳತನ ಪ್ರಕರಣಗಳು ಅಂಗಡಿ ಮಾಲೀಕರುಗಳು ಮತ್ತಷ್ಟು ಬೀಗಗಳನ್ನು ಜಡಿಯುವ ಮೂಲಕ ನಿಟ್ಟುಸಿರು ಬಿಡುತ್ತಿದ್ದರೆ, ಪೊಲೀಸರು ಮಾತ್ರ ಘಟನೆ ನಡೆದಿರುವ ಅಂಗಡಿಗಳ ಹಾಗೂ ಸುತ್ತಮುತ್ತಲ ಸಿಸಿ ಕ್ಯಾಮೆರಾಗಳ ಫುಟೇಜ್ ಅನ್ನು ಪಡೆಯುತ್ತಾ ತನಿಖೆ ನಡೆಸುವ ಭರವಸೆಯನ್ನ ನೀಡುತ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ.